ಕನ್ಯಾ ರಾಶಿಯವ್ರಿಗೆ ಲಾಭ ಯಾವಾಗಲೂ ಕರೆಂಟ್ ಅಕೌಂಟ್ ಅಂತ ಹೇಳ್ತೀವಿ. ಡೈಲಿ ಸಂಪಾದನೆ ಚೆನ್ನಾಗಿದ್ರೆ ಚೆನ್ನಾಗಿ ಆಗ್ತೀವಿ, ವ್ಯವಹಾರದಲ್ಲಿ ಲಾಭ, ಧನ ಲಾಭ. ವೃಶ್ಚಿಕ ರಾಶಿಯವ್ರಿಗೆ ಇವ್ರಿಗೆ ಅದೃಷ್ಟ, ಲಕ್. ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಇಷ್ಟು ದಿನ ನಿಮ್ಮ ಕೆಲಸ ಕಾರ್ಯಗಳು ಏನು ಆಗ್ತಾ ಇರಲಿಲ್ಲ ಅದೆಲ್ಲ ಆಗುತ್ತೆ. ಅಥವಾ ದಿಢೀರಂತ ನಿಮ್ಮ ತಂದೆಯ ಪಿತ್ರಾರ್ಜಿತ ಆಸ್ತಿ ಕೂಡ ಬರ್ಬೋದು. ಮಕ್ಕಳಿಂದ ನಿಮ್ಮ ಸಾಲ ತೀರುವಂಥದ್ದು ಅಥವಾ ಮಕ್ಕಳ ಅಭಿವೃದ್ಧಿಯಿಂದ ನಿಮ್ಮ ಕುಟುಂಬದಲ್ಲಿ ಸಂತೋಷ ಆಗುವಂಥದ್ದು, ಸಂತಾನದ ರೂಪದಲ್ಲಿ ಸಂತಾನ ಲಕ್ಷ್ಮಿಯ ಅನುಗ್ರಹ ನಿಮಗೆ ಖಂಡಿತವಾಗಿಯೂ ಈ ವರ್ಷ ಆಗುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಹಿಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನು, ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮದ್ದು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರ. ಹೇಗಿದ್ರಿ ಎಲ್ಲರೂ? ಚೆನ್ನಾಗಿದ್ರಿ ಅಂತ ನಾನು ಕೂಡ ಭಾವಿಸ್ತೇನೆ. ಇವತ್ತಿನ ಸಂಚಿಕೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಯಾವೆಲ್ಲ ರಾಶಿಯವರಿಗೆ ಅತ್ಯಂತ ಶುಭ ಫಲಗಳನ್ನು ಕೊಡ್ತದೆ ಅನ್ನುವಂಥದ್ದು ನೋಡೋಣ. ನಂತ ಬೇರೆ ರಾಶಿಯವರಿಗೆ ಒಳ್ಳೆಯದಾಗಲ್ಲ ಅಂತಲ್ಲ, ಅವರ ಜಾತಕ ದಶಾಭುಕ್ತಿಗಳು ಕೂಡ ವರ್ಕ್ ಆಗುತ್ತೆ. ಆದರೆ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾರಿಗೆ ಗುರುಬಲ ಉಂಟಾಗಿದೆ, ಯಾರಿಗೆ ಮಹಾಲಕ್ಷ್ಮಿಯ ಕೃಪಾ ಆಶೀರ್ವಾದ ಆಗ್ತದೆ, ಒಂದಷ್ಟು ಫೈನಾನ್ಷಿಯಲಿ ಸ್ಟೇಟಸ್ ಒಂಚೂರು ಅಭಿವೃದ್ಧಿ ಆಗತ್ತೆ ಅನ್ನುವಂಥದ್ದನ್ನು ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ನೋಡಿ, ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅತ್ಯಂತ ಬೇಗ ಫಲಪ್ರಾಪ್ತಿ ಆಗುವಂಥದ್ದು, ವ್ರತದಲ್ಲಿ ಅತ್ಯಂತ ಶುಭ ಫಲಗಳು ಬೇಗ ಪ್ರಾಪ್ತಿ ಆಗುವಂಥದ್ದು ಮಿಥುನ ರಾಶಿಯವರಿಗೆ. ನೋಡಿ, ಮಿಥುನ ರಾಶಿಯವರಿಗೆ ಭಾಳ ಚೆನ್ನಾಗಿದೆ. ಫೈನಾನ್ಷಿಯಲಿ ಇಂಪ್ರೂವ್ಮೆಂಟು, ಧನಲಾಭ. ಯಾವಾಗಲೂ ನನ್ನ ಸೇವಿಂಗ್ಸ್ ಅಕೌಂಟ್ ಅಂತ ಹೇಳ್ತೀವಿ, ವರ್ಷ ಸ್ವಲ್ಪ ದುಡ್ಡನ್ನು ಉಳಿಸ್ಲಿಕ್ಕೆ ನಿಮಗೆ ಅಮ್ಮನವರ ಅನುಗ್ರಹ ಆಗುವಂಥದ್ದು ಉಂಟು. ಮಿಥುನ ರಾಶಿಯವರಿಗೆ ವರಮಹಾಲಕ್ಷ್ಮಿಯ ಅನುಗ್ರಹ ತುಂಬ ಬೇಗ ಈ ವರ್ಷ ಆಗುತ್ತೆ. ಎರಡನೇದು ಬಂದು ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರಿಗೆ ಲಾಭ ಯಾವಾಗಲೂ ಕರೆಂಟ್ ಅಕೌಂಟ್ ಅಂತ ಹೇಳ್ತೀವಿ. ಡೈಲಿ ಸಂಪಾದನೆ ಚೆನ್ನಾಗಿದ್ದರೆ ಚೆನ್ನಾಗಿ ಆಗ್ತೀವಿ, ವ್ಯವಹಾರದಲ್ಲಿ ಲಾಭ, ಧನ ಲಾಭ. ಮತ್ತು ನಾವು ಯಾವುದೇ ಒಂದು ವೃತ್ತಿ ಬಿಸ್ನೆಸ್ ಮಾಡಿದ್ರೂ ಲಾಭಕ್ಕೋಸ್ಕರನೇ ಮಾಡ್ತೀವಿ. ಅದರಿಂದ ನಿಮಗೆ ವರಮಹಾಲಕ್ಷ್ಮಿಯ ಅನುಗ್ರಹ ತುಂಬ ಚೆನ್ನಾಗಿ ಆಗ್ತದೆ ಕನ್ಯಾ ರಾಶಿಯವರಿಗೆ. ಈ ಕನ್ಯಾ ರಾಶಿಯವರಾದಮೇಲೆ ವೃಶ್ಚಿಕ ರಾಶಿಯವ್ರಿಗೆ ಇವ್ರಿಗೆ ಅದೃಷ್ಟ, ಲಕ್. ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಇಷ್ಟು ದಿನ ನಿಮ್ಮ ಕೆಲಸ ಕಾರ್ಯಗಳು ಏನು ಆಗ್ತಾ ಇರಲಿಲ್ಲ ಅದೆಲ್ಲ ಆಗುತ್ತೆ. ಅಥವಾ ದಿಢೀರಂತ ನಿಮ್ಮ ತಂದೆಯ ಪಿತ್ರಾರ್ಜಿತ ಆಸ್ತಿ ಕೂಡ ಬರ್ಬೋದು. ಅಥವಾ ಭಾಗ ಆಗಿ ದುಡ್ಡುಗಳು ಬರ್ಬೋದು. ಯಾವುದೋ ಒಂದು ಕೇಸ್ ನಡೀತಿದ್ರೆ ಕೇಸ್ ಇತ್ಯರ್ಥ ಆಗ್ಬೋದು. ಮತ್ತು ನಿಮ್ಮ ಕೆಲಸದಲ್ಲಿ ಬಡ್ತಿ ಸಿಗುವಂಥದ್ದು, ವ್ಯವಹಾರದಲ್ಲಿ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಅದೃಷ್ಟ ಕೈ ಹಿಡಿಯುತ್ತೆ, ಲಕ್ಷ್ಮಿಯ ಅನುಗ್ರಹ ಆಗುತ್ತೆ. ನೆಕ್ಸ್ಟ್ ಬಂದು ಮಕರ ರಾಶಿಯವ್ರಿಗೆ. ನೋಡಿ, ಮಕರ ರಾಶಿಯವರು ಭಾಳ ಪಾಪ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಕಳೆದ 7.5 ವರ್ಷ ಸಾಡೆ ನಡೀತಾ ಇತ್ತು. ಭಾಳ ಟೆನ್ಷನ್ನು, ಸ್ಟ್ರೆಸ್ಸು, ಒತ್ತಡ, ಆಲಸ್ಯತನ, ಆರೋಗ್ಯದ ಸಮಸ್ಯೆಗೆ ಅನೇಕ ಸಮಸ್ಯೆಗಳನ್ನಂತೂ ಇವರು ಅನುಭವಿಸಿದ್ದಾರೆ. ಹಾಗಾದರೆ ಮಕರ ರಾಶಿಯವರಿಗೆ ನೋಡಿ, ಮದುವೆ ಸೆಟ್ ಆಗುವಂಥದ್ದು, ಪಾರ್ಟ್ನರ್ಶಿಪ್ಪಲ್ಲಿ ಅನುಕೂಲ ಆಗುವಂಥದ್ದು, ಕೆಲಸ ಮಾಡುವಂಥ ಜಾಗದಲ್ಲಿ ಅನುಕೂಲ ಆಗುವಂಥದ್ದು, ಟ್ರಾವೆಲ್ ನಡೆಸ್ತಿರೋರಿಗೆ ಸ್ವಲ್ಪ ಒಂದಷ್ಟು ದುಡ್ಡು ಕಾಸು ಬರುವಂಥದ್ದು, ಹೆಂಡತಿ ಮನೆಯಿಂದ ದುಡ್ಡು ಬರುವಂಥದ್ದು, ಅಥವಾ ಗಂಡನ ಮನೆಯಿಂದ ದುಡ್ಡುಗಳು ಬರುವಂಥದ್ದು, ಮನೆಯಲ್ಲಿ ಒಂದಷ್ಟು ಶುಭ ಕಾರ್ಯಗಳು ನಡೆಯುವಂಥದ್ದು, ಈ ಥರ ಮಲ್ಟಿಪಲ್ ವಿಷಯಗಳಲ್ಲಿ ಲಕ್ಷ್ಮಿಯ ಅನುಗ್ರಹ ಮಕರ ರಾಶಿಯವ್ರಿಗೆ ಆಗ್ತದೆ. ಇನ್ನು ಕೊನೆಯ ರಾಶಿ ಬಂದು ಮೀನರಾಶಿ. ನೋಡಿ, ಮೀನರಾಶಿಯವರು ಕೂಡ ಸಾಡೆ ನಡೀತಾ ಇದೆ. ಒಂದಷ್ಟು ಕಷ್ಟಗಳು, ಒಂದಷ್ಟು ಮಾನಸಿಕ ವೇದೆ, ಒಂದಷ್ಟು ಅವಮಾನಗಳು, ಕೆಲಸ ಕಾರ್ಯಗಳು ಡಿಲೇ ಆಗುವಂಥದ್ದು ಆಗ್ತಾ ಇದೆ ನಿಮಗೆ. ಆದರೂ ಕೂಡ ಈ ವರಮಹಾಲಕ್ಷ್ಮಿ ಹಬ್ಬದ ನಂತರ ಒಂದಷ್ಟು ಅದೃಷ್ಟ ಅಂತೂ ನಿಮ್ಮದಾಗತ್ತೆ. ಮಕ್ಕಳ ಅಭಿವೃದ್ಧಿ ಆಗುವಂಥದ್ದು, ಮಕ್ಕಳ ಎಜುಕೇಷನ್ ಚೆನ್ನಾಗಾಗುವಂಥದ್ದು, ಮಕ್ಕಳಿಂದ ನಿಮ್ಮ ಸಾಲ ತೀರುವಂಥದ್ದು, ಅಥವಾ ಮಕ್ಕಳ ಅಭಿವೃದ್ಧಿಯಿಂದ ನಿಮ್ಮ ಕುಟುಂಬದಲ್ಲಿ ಸಂತೋಷ ಆಗುವಂಥದ್ದು. ಅಂದರೆ ಮಕ್ಕಳಿಲ್ಲ ಅಂದರೆ ಮಕ್ಕಳಾಗುವಂಥದ್ದು. ಆ ಸ್ವರೂಪದಲ್ಲಿ ಅಂದರೆ ಸಂತಾನದ ರೂಪದಲ್ಲಿ ಸಂತಾನ ಲಕ್ಷ್ಮಿಯ ಅನುಗ್ರಹ ನಿಮಗೆ ಖಂಡಿತವಾಗಿಯೂ ಈ ವರ್ಷ ಆಗುತ್ತೆ. ಅಂದರೆ ಮಕ್ಕಳ ಅಭಿವೃದ್ಧಿ ಆಗುತ್ತೆ ಮತ್ತು ಮಕ್ಕಳಿಂದ ನಿಮಗೆ ಅನುಕೂಲ ಆಗುತ್ತೆ, ವ್ಯವಹಾರದಲ್ಲಿ ಅನುಕೂಲಗಳಾಗುತ್ತೆ. ಸಾಡೆ ಇದ್ದರೂ ಕೂಡ ಒಂದಷ್ಟು ಶುಭ ಫಲಗಳನ್ನು ಅನುಭವಿಸುವಂಥ ಯೋಗ ನಿಮಗಿದೆ. ಅಂದರೆ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅತ್ಯಂತ ಕೃಪಾ ಆಶೀರ್ವಾದವನ್ನು ಪಡೆಯುವಂಥ ರಾಶಿಯವರು ಮಿಥುನ, ಕನ್ಯಾ, ವೃಶ್ಚಿಕ, ಮಕರ, ಮೀನ ರಾಶಿಯವರು. ಹಾಗಂತ ಮಿಕ್ಕ ರಾಶಿಯವರು ಕೆಟ್ಟದಾಗ್ಬಿಡುತ್ತಾ
ನಾನು ಕೆಟ್ಟದಾಗತ್ತೆ ಅಂತ ಹೇಳ್ತಾ ಇಲ್ಲ. ಆದರೆ ಒಂದಷ್ಟು ಈ ರಾಶಿಯವರುಗಳಿಗೆ, ಅಂದರೆ ನಾನು ಹೇಳಿರುವಂಥ ರಾಶಿಯವ್ರಿಗೆ ಅನುಗ್ರಹ ಜಾಸ್ತಿ ಆಗುತ್ತೆ. ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಬೇರೆ ರಾಶಿಯವ್ರಿಗೆ ಹೋಲಿಸ್ಕೊಂಡ್ರೆ ಈ ರಾಶಿಯವ್ರಿಗೆ ಅನುಕೂಲ ಆಗುತ್ತೆ, ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಅನ್ನುವಂಥದ್ದಷ್ಟೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿತ್ತು ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ